ಅಂದ್ರೆ ನಾನು ಹೇಳಿಕೊಂಡಿದ್ದು ಇಬ್ರು ಬರ್ತಾ ಇದ್ದಾರೆ, ನಾನು ಸಹ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಡೆಕೋರೇಷನ್ ಇದು ಗೊತ್ತಿದೆ, ಮತ್ತೆ ಪಾಸ್ಪೋರ್ಟ್ ನಡುವೆ ಮಾತಾಡ್ತಾಳೆ. ಇಂಥವ್ರನ್ನೆಲ್ಲ ಇಟ್ಕೋಬೇಕಾ ನಾವು? ಅಪ್ಪ ಬರ್ಲಿಕ್ಕಿದ್ದಾರೆ, ಅವ್ರು ಏನಂದ್ರೆ ದುಬೈಲಿ ಇರೋದಲ್ಲ. ಖಾಲಿ 5 ಮಿನಿಟ್ಸ್ ಕೊಟ್ಟಿಲ್ಲ ಆಯ್ತಾ, ಅದು ಇಷ್ಟು ಚಂದ ರೆಡಿ ಆಗಿದ್ದೀನಲ್ಲ ನಾನು. ಹೋಗಿದೆ ಇಲ್ಲಿ ಜೋರು ಮಳೆ, ನಿಮ್ಗೆ ಸೌಂಡ್ ಬರ್ತದಿಲ್ಲ. ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರೆ. 1.5 ಮಂತ್ ಆದ್ಮೇಲೆ ನಂದು ಫೋನ್ ಹಾಳಾಯ್ತು, ಡಿಸ್ಪ್ಲೇ ಹೋಗಿ. ನಂದು ತಮ್ಮ ಕಾಲ್ ಈಗಷ್ಟೇ ಮಾಡಿದ್ದೆ ನೋಡಿ. ಈ ತರ ಜನ ಅಂದ್ರೆ ನಂಗೆ ಬೆಚ್ಚಾಗ್ತದೆ. ಕಾಲ್ ಮಾಡಿದೆ 51 ರಿಟರ್ನ್ ಕಾಲ್. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಇವರಿಬ್ರು ಬರ್ತಾ ಇದ್ದಾರೆ, ನಾನು ಸಹ ಅವ್ರ ಜೊತೆ ಹೋಗ್ತಾ ಇದ್ದೀನಿ. ಈಗ ಇಲ್ಲಿ ಇದ್ದಾರೆ, ಇವ್ರನ್ನ ಹಾಯ್ ಮಾಡು. ಹೇ ನನ್ನ ಔಟ್ಫಿಟ್ ಈ ಥರ ಕಾಣುತ್ತಾ ಇಲ್ಲ, ಗೊತ್ತಿಲ್ಲ, ಸಾರಿ. ಇವಳು ಈಗ ಬಂದು, ಬಟ್ ನನಗೆ ವರ್ಕ್ ಇದೆ ಅಂತ ನಾ ಹೋಗ್ತಾ ಇದ್ದೀನಿ. ಲೇಟ್ ಆಯಿತು ಗಾಯ್ಸ್. ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಮಾಮ, ಇದು ನಂದು ಮಾವ. ಹಾಯ್ ಮಾಡು ಮಾಮ. ಹಾಯ್ ಹಾಯ್. ನಾವು ರಿಕ್ಷಾದಲ್ಲಿ ಹೋಗೋದು ಈಗ. ಇದು ನಮ್ಮದು ಕದ್ರಿ ಟೆಂಪಲ್ ರೋಡ್. ಈಗ ನಾವು ಎಲ್ಲಿಗೋ ಎ ಟಿ ಎಲ್ ಆಫೀಸಿಗೆ ಹೋಗ್ತಿರೋದಾ. ಅಲ್ಲಿ ಒಂದು ಸ್ವಲ್ಪ ವರ್ಕ್ ಇದೆ, ಸೊ ಅಲ್ಲಿಗೆ ಹೋಗಿ ಡೆಕೋರೇಷನ್ ಇದು ವರ್ಕ್ ಇದೆ, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. Turn off charging. ಓ ನೋ. ನಾವು ಇಲ್ಲಿ ಎ ಟಿ ಎಲ್ ಆಫೀಸಲ್ಲಿ ಬಂದಿದ್ದೀವಿ. ಆ ಮಾವನವರೆಲ್ಲ, ಮಾವ ಮತ್ತು ಬಾವ ಹೋಗಿದ್ದಾರೆ. ನಾವಿಬ್ರು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಹೋಗ್ಲಿಕ್ಕೆ ಏನು ಗೊತ್ತಾ, ಹೋಗ್ಲಿಕ್ಕೆ ಎಲ್ಲ ಗೊತ್ತಾಗೋಯ್ತು. ನನಗೆ ಖಾಲಿ 5 ಮಿನಿಟ್ಸ್ ಕೊಟ್ಟಿಲ್ಲ ಆಯ್ತಾ, ಅದು ಇಷ್ಟು ಚಂದ ರೆಡಿ ಆಗಿದ್ದೀನಲ್ಲ ನಾನು ರೆಡಿ ಆದ ಸ್ಟೋರಿ ಹೇಳ್ತೀನಿ ನೋಡಿ. ಬಂದ್ರಾಯ್ತಾ, ಇವ್ರು ಹೊರಗೆ ಹೋಗಿದ್ರು, ಶಾಪಿಂಗ್ ಇದೆ ಏನೋ, ಹೋಗಿ ಬಂದರು. ನನಗೆ ಹೇಳಿದ್ರು ಕೆಳಗೆ ಕಾಯ್ತಿದ್ದಾರೆ ಬಾ ಅಂತ. ನಾನು ಮನೆ ಡ್ರೆಸ್ ಹೇಳಿದ್ದೀನಿ, ಮತ್ತು ಈಗ ಒಂದು ಡ್ರೆಸ್ಸನ್ನು ಚೂಸ್ ಮಾಡ್ತಿದ್ದೆ. ಒಂದೆಲ್ಲೋ ಸಿಕ್ತು, ಅದಕ್ಕೆ ಒಂದು ಪ್ಯಾಂಟ್ ಹಾಕೊಂಡು ನೋಡ್ತಾಳೆ, ಹೆಂಗೆ ನಗಾಡ್ತಾವಳೆ ನೋಡಿ. ಅಲ್ಲಲ್ಲಲ್ಲ ನೋಡಿ ನೋಡು, ಇಂಥವ್ರು ಇರ್ತಾರೆ ನಮ್ಮ ಮನೆಯಲ್ಲಿ. ಏನು ಮಾಡೋದು ಬಿಡಿ, ಅವ್ರನ್ನ ಕೈಯಲ್ಲಿ ಇರೋಣ. 5 ನಿಮಿಷದಲ್ಲಿ ಫೇಸ್ ವಾಶ್ ಮಾಡಿಕೊಂಡೆ, ಮಾಯ್ಶ್ಚರೈಸ್ ಸನ್ಸ್ಕ್ರೀನ್ ಹಾಕ್ಕೊಂಡು, ಒಂದು ಲಿಪ್ಸ್ಟಿಕ್ ಹಾಕೊಂಡು ಬಂದುಬಿಟ್ಟೆ, ಗೊತ್ತಾಯ್ತಾ? ಅಷ್ಟೇ. ಇವರು ಅಲ್ಲಿ ಹೊರಗೆ ಏನೋ ಮಾವಂದು ಇದು ಏನೋ ಎ ಟಿ ಎಲ್ ಸಿಮ್ ತಗೊಳಕ್ಕೆ ಬಂದಿದ್ದಾರೆ. ನಾವು ಇಲ್ಲಿ ವೇಟ್ ಮಾಡ್ತಿದ್ದೀವಿ, ನಾವು ಇನ್ನೊಂದು ಕೆಲಸಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ. ಹಾಯ್ ಗಾಯ್ಸ್, ನಾನು ಈಗ ಜಸ್ಟ್ ಬಂದಿದ್ದೆ ಅಷ್ಟೇ. ಇದೇನು AC ಕೂಲರ್ ತಂದಿದ್ದಾರೆ. ಇವಳು ನೋಡು ನಡುವೆ ಮಾತಾಡ್ತಾಳೆ. ಇಂಥವ್ರನ್ನೆಲ್ಲ ಇಟ್ಕೋಬೇಕಾ ನಾವು? ಏನಾಗಲ್ಲ ಬಿಡಿ. ಏನು ಮಾಡೋಣ ಅಂದರೆ, ಈಗ ಅಪ್ಪ ಬರ್ಲಿಕ್ಕಿದ್ದಾರೆ, ಅವ್ರು ಏನಂದರೆ ದುಬೈಲಿ ಇರೋದಲ್ಲ, ಇಲ್ಲಿದು ವೆದರ್ ಆಗೋದಿಲ್ಲ. ಓಕೆ, ಡನ್, ಪರ್ಫೆಕ್ಟ್. ಏನು ಗೊತ್ತಾ, ಇಲ್ಲಿ ಕರೆಂಟ್ ಹೋಗಿದೆ, ನಮ್ಮದು ಪರಿಸ್ಥಿತಿ ಹಾಗೆ ಉಂಟು. ನಮ್ಮದು ಇಬ್ರು ಗರ್ಲ್ಸ್ ಇದ್ದಾರೆ, ಅವ್ರು ಟಾರ್ಚ್ ಇಟ್ಕೊಂಡಿದ್ದಾರೆ. ಸೊ ಇದು ವಿಡಿಯೋ ಪ್ರಾಡಕ್ಟ್, ನೋ 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 ಕಟ್ಟಿಂಗ್, ವಿಡಿಯೋ ಪ್ರಾಡಕ್ಟ್ ಏನು ವಿಡಿಯೋ ಏನು, ಇದಕ್ಕೆ ಏನಂತಾರೆ? ಗಜಬ್ ಬೇಜತಿ. ಕೂಲರ್, AC ಕೂಲರ್. ಬ್ಯಾಕ್ಗ್ರೌಂಡ್ ನಾಯ್ಸ್ ಎಲ್ಲ ಕಟ್ ಮಾಡೋಣ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಓಕೆ, ಏನು AC ಕೂಲರ್ನ ಈಗ ಓಪನ್ ಮಾಡ್ತಿದ್ದೀವಿ. ಇಟ್ಕೊಳ್ಬೋದಾ ಯಾರಾದರೂ ಫೋನ್ನ? ಆಗಲ್ಲ ಪ್ಲೀಸ್. ಪದ್ಮನೇ ಎತ್ತಬೇಕು ಹೊರಗಡೆ. ಹೌದು, ಹೇಗೆ ಯೂಸ್ ಮಾಡೋಣ ಅಂದರೆ ಗೊತ್ತಿಲ್ಲ ಗೈಸ್, ನಾ ಹೇಗೆ ವರ್ಕ್ ಮಾಡೋದು ಫಸ್ಟ್ ಟೈಮ್ ತಂದಿದ್ದಲ್ಲ. ಇಲ್ಲಿ ಏನೋ ಇದೆ, ಇಲ್ಲೊಂದು ಏನೋ ಇದೆ. ಇಲ್ಲಿ ತಗೊಂಬ ಹೇಳ್ತೀನಿ. ಇಲ್ಲಿ ಆಫ್ ಮಾಡೋದಿದೆ, ಹೈ ಇದೆ, ಮೀಡಿಯಂ ಇದೆ ಆ್ಯಂಡ್ ಲೋ, ಮತ್ತು ಇದು ಕೂಲ್, ಮತ್ತೆ ಗೊತ್ತಿಲ್ಲ. ಮತ್ತೆ ಆನ್ ಮಾಡಿ ಆದ್ಮೇಲೆ ಒಂದಿನ ನಿಮಗೆ ತೋರಿಸ್ತೀನಿ ಗೈಸ್. ಸ್ಟೇ ಟ್ಯೂನ್, ಬಾಯ್. ನೋಡಿ ಗಾಯ್ಸ್, ಕರೆಂಟ್ ಹೋಗಿದೆ. ಇಲ್ಲಿ ಜೋರು ಮಳೆ, ನಿಮ್ಗೆ ಸೌಂಡ್ ಬರ್ತದಿಲ್ಲ ಗೊತ್ತಿಲ್ಲ, ಮಿಂಚು ಕಾಣ್ತದ ಅಂತ ನೋಡಿ.
ಮಂಗಳೂರಲ್ಲಿ ಫುಲ್ ಜೋರು ಮಳೆ, ನಿನ್ನೆ ಸಹ ಜೋರಿತ್ತು, ಇವತ್ತು ಸಹ ಜೋರು ಮಳೆ. ಹೇಗೋ ಆಗಿದೆ ತೆಗಿಲಿಕ್ಕೆ ಆಗುತ್ತನ್ನೋ ಟ್ರೈ ಮಾಡ್ತಾನೆ. ಓಹೋ ಫುಲ್ ಮಮ್ಮಿ ನನಗೆ ಭಯ ಆಗ್ತದೆ, ಸಾರಿ. ಏನು ಗೊತ್ತಾ, ನಾನು ಇಲ್ಲಿ ಫುಲ್ ಜೋರು ಮಳೆ ಐತೆ, ಲೈಟ್ ಬರ್ತದೆ ಅಂತ ಕಾಯ್ತಾ ಇದೆ, ಅದಿರ್ತದೆ ಬರಲಿಲ್ಲ. ಸೊ ನಾನೀಗ ಸ್ವಲ್ಪ ಕ್ಲೀನಿಂಗ್ ಮಾಡಲಿಕ್ಕಿದೆ, ಆದಮೇಲೆ ನಾನು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೇನೆ. ಒಂದು ವಿಷಯ ಹೇಳಿಕೊಂಡು ಓಕೆ ಮತ್ತೆ ಹೇಳ್ತೇನೆ. ಸರಿ, ಬಾಯ್. ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರೆ, ನಾನು ಈಗ ಪ್ರಾಕ್ಟೀಸ್ ಮಾಡಿದೆ ಸ್ವಲ್ಪ, ನಾನು ಸಹ ಜಾಯ್ನ್ ಆಗ್ತಿದ್ದೆ. ಓಕೆ, ಸ್ವಲ್ಪ ಕೆಲಸ ಎಲ್ಲ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಕೂದೆ. ಸೊ ಈಗ ಇವ್ರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ನಾನು ಜಾಯ್ನ್ ಆಗ್ತೀನಿ ಈಗ, ಮತ್ತೆ ಸಿಗ್ತೇನೆ ಗಾಯ್ಸ್. ಬಾಯ್ ಗಾಯ್ಸ್. ಈಗಷ್ಟೇ ಕಾಲ್ ಮಾಡಿದ್ದೆ, ಈಗ ಕಾಲ್ ಮಾಡಿದ್ರೆ ಎಷ್ಟೇ ಇಲ್ಲ. ಇವಳು ತುಂಬಾ ಬೆಚ್ಚದಲ್ಲಿ ಇದ್ದಾಳೆ, ಅವಳು ಹೋಗ್ತಾ ಇದ್ದಾಳೆ ಮನೆಗೆ. ಅವಳದು ಎಂತ ದೀಪಾವಳಿ. ನಂದು ತಮ್ಮ ಕಾಲ್ ಈಗಷ್ಟೇ ಮಾಡಿದ್ದೆ ನೋಡಿ. ಈ ತರ ಜನ ಅಂದ್ರೆ ನಂಗೆ ಬೆಚ್ಚಾಗ್ತದೆ. ಕಾಲ್ ಮಾಡಿದ್ರೆ 51 ರಿಟರ್ನ್ ಕಾಲ್ ಮಾಡೋದು ಮಾಡ್ತೇನೆ. ಎಸ್, ಎಂತ ಮಾಡೋದಲ್ಲ, ಕಾಲ್ ಕೇಳಿ ಕಾಲ್ ಮಾಡಿರ್ತೇನೆ. ಏನು ಹೇಳು. ಬಸ್ಸು ಸಿಗ್ತಾ ಇಲ್ಲ ಗೈಸ್, ತುಂಬ ಹೊತ್ತು ವೇಟ್ ಮಾಡಿದ್ವಿ. ಎಷ್ಟು 15 ಮಿನಿಟ್ಸ್ ವೇಟ್ ಮಾಡಿದ್ವಾ? 8:02ಗೆ ಒಂದು ಬಸ್ ಇತ್ತು, 15 ಲಾಸ್ಟ್, ಅದು ಬರ್ತಾ ಇಲ್ಲ. ಟ್ರಾಫಿಕ್ ತುಂಬ ಇದೆ, ಮಳೆ ಜೋರಿದೆಲ್ಲ. ಅದೊಂದು ಬಸ್ ಬಂದಿದೆ, ನೋಡೋಣ ಯಾವುದದು. ಕರೆಂಟ್ ಬಂದಿದೆ, ನಾನು ಹೇಳಿದ್ನಲ್ಲ ಯಾವುದು AC ಕೂಲರ್. ಈಗ ನೀರು ಹಾಕಿ ಆನ್ ಮಾಡಿದ್ದಾರೆ. ಸೊ ತುಂಬ ಚೆಂದ ಗಾಳಿ ಸಹ ಬರ್ತಾ ಇದೆ. ಸೊ ನೈಸ್. ಇದು ಆಕ್ಚುಲಿ ಚೆನ್ನಾಗಿರೋ. ಓಕೆ, ಹಾಯ್ ಗಾಯ್ಸ್. ಏನು ವಿಷಯ ಅಂದರೆ, ನಾನು ಹೇಳಿಕೊಂಡಿದ್ದು, ನಾನು 1 ವರ್ಷ ಬ್ಯಾಕ್ ಅಂದರೆ ಲಾಸ್ಟ್ ದೀಪಾವಳಿಗೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಬಟ್ ಏನಾಯ್ತು ಅಂದರೆ 1.5 ಮಂತ್ ಆದಮೇಲೆ ನನ್ನದು ಫೋನ್ ಹಾಳಾಯಿತು, ಡಿಸ್ಪ್ಲೇ ಹೋಗಿ ಹಾಳಾಯಿತು. ಸೊ ಹಾಗಾಗಿ ನನ್ನ ಜಿಮೇಲ್ ಅಕೌಂಟ್ಸ್ ಅದನ್ನು ನಾನು ರಿಪೇರಿ ಮಾಡಲಿಲ್ಲ ಆವಾಗಲೇ. ಸೊ ಜಿಮೇಲ್ ಅಕೌಂಟು ಅಲ್ಲೇ ಇತ್ತಲ್ಲ. ಸೊ ಏನಾಯಿತು, ಜಿಮೇಲ್ ಅಕೌಂಟಿಂದ ಯೂಟ್ಯೂಬ್ ಆಗೋದಲ್ಲ, ನನಗೆ ಜಿಮೇಲ್ ಅಕೌಂಟ್ ಸಿಗಲಿಲ್ಲ. ನಾನು 2 ಸ್ಟೆಪ್ ವೆರಿಫಿಕೇಷನ್ ಕೋಡ್ ಹಾಕಿದ್ದೆ. ಸೊ ಅದು ಕೋಡ್ ಎಂತಾಗ್ತಿತ್ತು, ನಾನು ಟ್ರೈ ಮಾಡಿದೆ, ನನಗೆ ಜಿಮೇಲ್ ಅಕೌಂಟ್ ಗೊತ್ತಿದೆ ಮತ್ತು ಪಾಸ್ವರ್ಡ್ ಸಹ ಗೊತ್ತಿದೆ, ಬಟ್ ಅದು ಕೋಡ್ ಅಲ್ಲಿಗೆ ಹೋಗ್ತಿದೆ. ಯಾವುದೋ ಒಂದು PC ಆನ್ ಇದೆ. ಅದು ನಾನು ವರ್ಕ್ ಮಾಡೋ ಇದರಲ್ಲಿ ಎಲ್ಲೂ ಜಾಯ್ನ್ ಆಗಿದೆ, ಬಟ್ ಅದು PC ರಿಪೇರಿಗಾಗಿ ಎಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ಅದು ಸಿಗ್ತಾನೆ ಇಲ್ಲ. ಎಲ್ಲ ಟ್ರೈ ಮಾಡಿದ್ವಿ, ತುಂಬ ಟ್ರೈ ಮಾಡಿದೆ ಎಲ್ಲ ಥರದ್ದು. ಮತ್ತು ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲರದು ನಂಬರ್ ಜಿಮೇಲಲ್ಲೇ ಸೇವ್ ಆಗಿತ್ತು, ಬಟ್ ಅದು ಸಹ ಈಗ ಯಾರ್ದು ನಂಬರ್ ಇರಲಿಲ್ಲ. ಎಂತ ಮಾಡಿದೆ ಅಂದರೆ ಟೆಲಿಗ್ರಾಮಲ್ಲಿ ಕೆಲವೊಬ್ಬರದ್ದು ಸೇವ್ ಆಗಿದ್ದ ನಂಬರ್ ಬರ್ತಿತ್ತು. ಸೊ ಅದನ್ನು ಎಂತ ಮಾಡಿ ಕಾಪಿ ಪೇಸ್ಟ್ ಮಾಡಿಕೊಂಡು ಹೇಗೋ ಸೇವ್ ಆಗಿದ್ದ ನಂಬರ್ನ ಸೇವ್ ಮಾಡಿಕೊಂಡು, ಈಗ ಎಷ್ಟಿದೆ ಅಷ್ಟು ನಾನು ಸೇವ್ ಮಾಡಿಕೊಂಡು, ಈಗ ಹೇಗೋ ಅಕ್ಕನ ಮದುವೆ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು, ಸೊ ಸಹಕರಿಸಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಲಾಸ್ಟ್ ಟೈಮ್ 1.5 ಮಂತ್ ಒಳಗೆ ನನಗೆ 500 ಸಬ್ಸ್ಕ್ರೈಬರ್ಸ್ ಆಗಿತ್ತು, ಚೆನ್ನಾಗಿ ವ್ಯೂಸ್ ಎಲ್ಲ ಹೋಗ್ತಿತ್ತು. ಸೊ ಅದೊಂದು ಫೋನ್ ಇಶ್ಯೂಯಿಂದ ನನಗೆ ಆಗಲಿಲ್ಲ. ಮತ್ತು ಅದು ತುಂಬ ಗ್ಯಾಪ್ ಆಯಿತು, ಫೋನ್ ಸಹ ಸಿಗಲಿಲ್ಲ. ಮತ್ತು ಅದನ್ನು ರಿಪೇರಿ ಮಾಡಲಿಕ್ಕೆ ಹೋಗುವಾಗ ಎಂತಾಯಿತು, ಕೋಡ್ ಸಹ ಅಂದರೆ ಪಾಸ್ವರ್ಡ್ ಹಾಕಿದ್ನಲ್ಲ ಅದು ಸಹ ಇನ್ಕರೆಕ್ಟ್ ಕೊಡ್ತಾಯಿತ್ತು. ಸೊ ಯಾವುದು ನನಗೆ ಸಾಥ್ ಕೊಡಲಿಲ್ಲ, ಎಲ್ಲ ಇದಾಯಿತು. ಸೊ ಹಾಗಾಗಿ ಈಗ ಹೊಸತಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಿಮ್ದೆಲ್ಲರೂ ಎಂತ ಇರಲಿ, ಸಹಕರಣೆ ಇರಲಿ ಎಂದು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಸೊ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಶೇರ್. ಸೊ ಇಲ್ಲಿಗೆ ನಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಡೂ ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.